ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಕೂಡ ಅಮ್ಮನ ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಸಂಜೆ ನಾವು ಬೆಂಗಳೂರಿಗೆ ಹೊರಡೋದ್ರಿಂದ ಇವತ್ತಿನ ವಿಡಿಯೋ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿದ್ರಲ್ಲ, ಅಮ್ಮನ ಮನೆ ಹತ್ರ ಇದೇ ಥರ ಇರುತ್ತೆ. ಯಾವುದು ವೆಹಿಕಲ್ ಸೌಂಡ್ ಇಲ್ಲದೆ ಬರೀ ಪಕ್ಷಿಗಳ ಸೌಂಡೇ ಕೇಳಿಸ್ತಾ ಇರುತ್ತೆ ಬೆಳಗ್ಗೆ ಹೊತ್ತು. ಮತ್ತು ಇಲ್ಲಿ ಟಿಫನ್ಗೆ ಬದನೆಕಾಯಿ ಎಣ್ಗಾಯಿ ಮಾಡಿ ಚಪಾತಿ ಮಾಡ್ಕೊಂಡಿದ್ವಿ ನಾನು ನಮ್ಮಮ್ಮ. ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹಂಗೆ ಟಿ ವಿ ನೋಡ್ತಾ ಕೂತಿದ್ವಿ ನಾನು ನಮ್ಮ ಹಸ್ಬೆಂಡು. ಇಬ್ಬರು ಸ್ವಲ್ಪ ಟಿ ವಿ ನೋಡಿ ನಮ್ಮ ಅಜ್ಜಿ ತಾತನ ಮಾತಾಡ್ಸೋಣ ಅಂತ ಅವ್ರ ಮನೆ ಹತ್ರ ಹೋದ್ರಿ. ಆದರೆ ನಮ್ಮ ಅಜ್ಜಿ ಸಿಕ್ಕಿಲ್ಲ. ನಮ್ಮ ತಾತ ನೋಡಿ ಪಾಪ. ಊಟ ಮಾಡಿದೆ. ನಾನು ಟಿಫನ್ ಮಾಡಿಲ್ಲ ಅಂದ್ಬಿಟ್ಟು ಮಾಡೋಗು ಅಂತ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಚಿಕನ್ನು ಮಟನ್ ಎರಡೂ ತೊಗೊಂಬಂದಿದ್ರು. ನಾನಿಲ್ಲಿ ಚಿಕನ್ ರೆಸಿಪಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಇಟ್ಟು ಅದು ಕಾಯ್ದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ, ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋಬೇಕು. ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕೆಂದರೆ ಇದು ಪೆಪ್ಪರ್ ಫ್ರೈ ಮಾಡೋದ್ರಿಂದ ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಇನ್ನೂ ಖಾರ ಜಾಸ್ತಿ ಆಗುತ್ತೆ. ಸೊ ಹಸಿಮೆಣ್ಸಿನ್ಕಾಯಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಅದಾದಮೇಲೆ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಇದು ಸಿಂಪಲ್ ರೆಸಿಪಿ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಮಾಡೋ ವೇಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಚಿಕನ್ ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನಲ್ಲಿ ಬರುತ್ತಲ್ಲ ನೀರು, ಅದೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಸೇರಿಸ್ಕೋಬೇಕು. ನಾನು ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ನೀವು ಸೇರಿಸ್ಕೊಳ್ಳಿ. ನಾನು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 3 ಸ್ಪೂನ್ 4 ಸ್ಪೂನು ಪೆಪ್ಪರ್ ಪೌಡ್ರು, ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಟೇಸ್ಟಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು 2 ಸೇರಿಸ್ಕೊಂಡು, ಇದು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪೌಡ್ರೂ ಕೂಡ 1-2 ಸ್ಪೂನ್ ಸೇರಿಸಿದ್ದೀನಿ. ಯಾಕೆಂದರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಈ ಥರ ಕನ್ಸಿಸ್ಟೆನ್ಸಿ ರೆಡಿಯಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವು ಸೇರಿಸಿದೆ ಒಂದು 4 ಇಂಗ್ರೀಡಿಯೆಂಟ್ಸು, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಅಡುಗೆ ಕೆಲಸ ಮುಗಿಸಿ ಹೊಲ್ದ ಹತ್ರ ಹಸುಗಳಿದ್ವು. ಸೊ ನೀರು ಕುಡ್ಸೋಣ ಅಂತ ನಾನು, ನಮ್ಮಮ್ಮ, ನಮ್ಮ ಹಸ್ಬೆಂಡ್, ನನ್ನ ತಂಗಿ ಎಲ್ಲ ಹೋಗ್ತಾಯಿದ್ವಿ. ನನ್ನ ಮಗಳು ನೋಡಿ ನಡ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಹಠ ಮಾಡಿ ನಮ್ಮ ಹಸ್ಬೆಂಡ್ ಮೇಲೆ ಕೂತ್ಕೊಂಡು ಬರ್ತಾಯಿದ್ದಾಳೆ. ಇದು ಎರಳಿಕಾಯಿ ಗಿಡ. ಈ ಗಿಡ ನೋಡಿ, ಗಿಡಕ್ಕೆ ತುಂಬ ಕಾಯಿದ್ದಾವೆ. ನೋಡ್ತಾಯಿದ್ರೆ ಒಳ್ಳೆ ಆರೆಂಜ್ ಥರ ಫೀಲ್ ಆಗುತ್ತೆ. ಅದಾದಮೇಲೆ ಇದು ನಮ್ಮ ಅಮ್ಮಂಗೆ ಅವ್ರ ಫ್ರೆಂಡು ಒಂದು ಬಳ್ಳಿ ಕೊಟ್ಟಿದ್ರಂತೆ, ವೀಳ್ಯದೆಲೆದು ಹಾಕಿದ್ರು. ಸೊ ಹೋಗ್ಬಿಟ್ಟಿತ್ತು, ಈಗ ಮತ್ತೆ ಚಿಗುರುತ್ತಾ ಇದೆ. ಅದಾದಮೇಲೆ ಹೊಲ್ದ ಹತ್ರ ಎಲ್ಲ ಓಡಾಡಿಕೊಂಡು ಇದು ನಮ್ಮ ಅಪ್ಪಾಜಿ ಹಾಕಿರುವಂಥ ಅಡಿಕೆ ಸಸಿಗಳು ಇನ್ನೂ ದೊಡ್ಡದಾಗಿಲ್ಲ. ಅಂದರೆ ಇದು ಇವಾಗ ಹಾಕಬೇಕು, ಮಳೆ ಬಿದ್ದರೆ ಹಾಕಬೇಕು. ಸೊ ಊರಲ್ಲಿ ಮಳೆ ಇಲ್ದಿರೋ ಕಾರಣ ರೆಡಿ ಮಾಡಿ ಇಟ್ಟಿದ್ದಾರೆ. ಅದಾದಮೇಲೆ ನೋಡಿ, ನಮ್ಮ ಹಸುಗಳೆಲ್ಲ ಆರಾಮಾಗಿ ಮಲಗಿದ್ದಾವೆ. ಏಕೆಂದರೆ ಹೊಲ್ದ ಹತ್ರ ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಅವಕ್ಕೇನು ಟೆನ್ಷನ್ ಇಲ್ಲದೆ ಆರಾಮಾಗಿದ್ದಾವೆ. ಪ್ರಾಣಿಗಳ ಲೈಫೇ ಬೆಸ್ಟ್ ಅನಿಸುತ್ತೆ. ಯಾವುದು ಟೆನ್ಷನ್ ಇಲ್ಲದೆ ಏನಿಲ್ಲದೆ ಆರಾಮಾಗಿರ್ತವೆ. ಮತ್ತು ಇದು ನಮ್ಮ ಮರದಲ್ಲಿ 2 ಅಂದರೆ ಇದು ಮೊದಲನೇ ವರ್ಷದ ಹಲಸಿನಣ್ಣು ಬಿಟ್ಟಿದೆ. ಬಟ್ ಇನ್ನೂ ಟೇಸ್ಟ್ ಮಾಡಿಲ್ಲ, ನೋಡಬೇಕು ಟೇಸ್ಟ್ ಯಾವ ಥರ ಇದೆ ಅಂತ. ಮತ್ತು ನನ್ನ ತಂಗಿಗೆ ಊಟ ಕೊಡಬೇಕಿತ್ತು, ಅವಳಿಗೆ ಊಟ ಕೊಟ್ಬಿಟ್ಟು ಬರ್ತಾಯಿದ್ವಿ. ನನ್ನ ಮಗಳು ನೋಡಿ, ಅಡಿಕೆದು ಎಲೆ ಬರುತ್ತಲ್ಲ ಅದರಲ್ಲಿ ಕೂರಿಸಿ ಕರ್ಕೊಂಡೋಗಿ ಅಂತ ಆಟ ಮಾಡ್ತಾಯಿದ್ದಾಳೆ. ಸೊ ಅಲ್ಲಿಂದ ಮನೆ ಹತ್ರ ಬಂದ್ವಿ. ತುಂಬ ಟೈಮ್ ಆಗಿತ್ತು, ಊಟ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟು. ಎಲ್ಲ ಅಡುಗೆ ರೆಡಿ ಮಾಡಿಟ್ಟೆ ಹೊಲ್ದ ಹತ್ರ ಹೋದ್ವಿ. ಬಂದಿದ ತಕ್ಷಣ ಊಟ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿ, ಮುದ್ದೆ, ಮಟನ್ ಸಾರು, ಪೆಪ್ಪರ್ ಡ್ರೈ ಎಲ್ಲ ಮಾಡ್ಕೊಂಡಿದ್ವಿ. ಮಟನ್ ಸಾರು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಮಾಡಿ ಸಂಜೆ ಹೊರಟ್ವಿ. ನೋಡಿ, ನನ್ನ ಮಗಳು ಎಷ್ಟು ಅಳ್ತಾ ಇದ್ದಾಳೆ ಅಂದರೆ, ಭಾನುವಾರ ಬಂದು ನಾನು ಕರ್ಕೊಂಬರ್ತೀನಿ, ಸರಿನಾ? ಆಯಿತಾ? ನೀನು ಅಳ್ಬಾರ್ದು, ಆಯಿತಾ? ಮಮ್ಮಿ ಕೆಲ್ಸಕ್ಕೂ ಕರ್ಕೊಂಡು ಹೋಗ್ಕಾವ್ಯ, ಕೆಲ್ಸಕ್ಕೆ ಕರ್ಕೊಂಡು ಹೋಗು. ಭಾನುವಾರ ಬಂದು ಕರ್ಕೊಂಬರ್ತೀನಿ ನಾನು, ಆಯಿತಾ? ಕೊನೆಗಳು ಎಷ್ಟು ಹೇಳಿದ್ರು ಸಮಾಧಾನ ಆಗಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಒಂದು ಬಾಯ್ ಹೇಳಿ ಹೊರಟ್ವಿ. ನೋಡಿ, ನಮ್ಮ ಅಜ್ಜಿ, ನನ್ನ ತಂಗಿ, ನಮ್ಮಮ್ಮ, ನಮ್ಮ ಅಪ್ಪಾಜಿ ಎಲ್ಲ ಆಚೆನೇ ಇದ್ದಾರೆ. ಇವಳು ನನ್ನ ತಂಗಿ, ಅವಳು ಸಹ ಅಳ್ತಾಯಿದ್ಲು. ನನ್ನ ಮಗಳು ಅಳ್ತಿದ್ಲಲ್ಲ, ಅವಳು ನೋಡಿ ಅವಳು ಅಳ್ತಾಯಿದ್ಲು ಅಲ್ಲಿ. ಆಮೇಲೆ ಎಲ್ಲರಿಗೂ ಬಾಯ್ ಹೇಳಿ ಹೊರಟ್ವಿ. ಅಮ್ಮನ ಮನೇಲಿ ಎಷ್ಟು ದಿನ ಇದ್ದರೂ ಸಾಕಾಗಲ್ಲ ಹೆಣ್ಮಕ್ಳಿಗೆ, ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಇರೋದ್ರಿಂದ ಹೊರಡಲೇಬೇಕು. ಕೊನೆಗೆ ಫೈನಲಿ ಬಂದ್ವಿ ಬೆಂಗಳೂರಿಗೆ. ಬೆಂಗಳೂರು ನೋಡ್ತಾಯಿದ್ರೆ ಮತ್ತು ಅದೇ ಟೆನ್ಷನು, ಅದೇ ಕೆಲಸ, ಅದೆಲ್ಲ ನೆನಪಾಗುತ್ತೆ. ನನ್ನ ಮಗಳು ತುಂಬ ಅಳ್ತಾಯಿದ್ಲು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವಳಿಗೊಂದು ಐಸ್ ಕ್ರೀಮ್ ತಂದು ಕೊಟ್ಟಿದ್ರು. ಕಾರಲ್ಲಿ ಮಲಗಿದ್ಲು. ಆಮೇಲೆ ಮನೆಗೆ ಬಂದ ತಕ್ಷಣ ಎದ್ದು ತಿಂದಳು. ಸೊ ಅವಳಿಗೆ ಐಸ್ ಕ್ರೀಮ್ ಒಂದಿದ್ರೆ ಏನು ಬೇಡ, ಅಂದರೆ ಐಸ್ ಕ್ರೀಮ್ ಅಂದರೆ ಅಷ್ಟು ಇಷ್ಟಪಡ್ತಾಳೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್